ಶಿವಾಯ ಅವರು ಇನ್ನೂ ಒಂದು ಕೇಳಿದ್ರು, ಇವಾಗ ಊಟ ಮಾಡ್ತಾ ಇದ್ದೀರಲ್ವಾ, ಹೆಂಗೆ ದುಡ್ಡು ಇಲ್ದಿರ ದೇವ್ರು ನೋಡ್ಬೇಕಂದ್ರೆ ಊಟ ಹೆಂಗೆ ಅಂದರು. ಬೆಳಗ್ಗೆ ಮಾತ್ರ ಟಿಫನ್ ತಿಂತೀನಿ, 20 ರೂಪಾಯಿಗೆ 4 ಇಡ್ಲಿ ಬರ್ತದೆ, ಇಲ್ಲ 3 ಇಡ್ಲಿ ಬರ್ತದೆ ತಿಂತೀನಿ. ಇನ್ನು 2 ಹೊತ್ತು ದುಡ್ಡು ಇಲ್ದಿರ ಹೆಂಗೆ ಬಂದ್ಬಿಡುತ್ತೆ ಊಟ ಅಂದರು. ನಾನು ಯಾರ ಹತ್ರನೂ ಕೈ ಚಾಚಿ ಕೇಳಲ್ಲ, ಆಯಿತಾ. ಒಬ್ಬರು ನಮಗೆ ಕೊಟ್ಟಿದ್ದು ಬೇಡ ಅನ್ನಲ್ಲ, ನಮ್ಗೆ ಕೈ ಕಾಲು ಗಟ್ಟಿಗಿದ್ದಾವೆ. ನಾನೇನಕ್ಕೆ ನಾನು ದೇವ್ರು ನೋಡೋಕೆ ಹೋಗ್ತಾಯಿರೋದು, ಭಿಕ್ಷೆ ಬೇಡಕ್ಕೆ ಹೋಗ್ತಾಯಿದ್ದೀನಾ? ಒಬ್ರು ಕೊಟ್ಟಿದ್ದು ನಾವು ಬೇಡ ಅನ್ಬೋದು. ಯಾಕೆ ಗೊತ್ತಾ, ನಮ್ಮನ್ನು ಹುಡ್ಕೊಂಡು ಬರ್ತಾಯಿದೆ. ದುಡ್ಡು ಕೊಟ್ಟರೆ ನಾನು ಇಸ್ಕೊಳಲ್ಲ, ಊಟ ಕೊಟ್ಟರೆ ನಾನು ಬೇಡ ಅನ್ನಲ್ಲ. ಏನಕ್ಕೆ ಗೊತ್ತಾ, ಅನ್ನ ನಾವು ಜೀವ ಉಳ್ಸೋಕ್ಕೆ ನಾವು ದುಡಿಯೋದು ಊಟ ಹೊಟ್ಟೆಗೋಸ್ಕರನೇ, ಬದುಕೋದು ಹೊಟ್ಟೆಗೋಸ್ಕರನೇ, ಇನ್ನೊಬ್ರನ್ನ ಬದುಕಿಸೋದು ಹೊಟ್ಟೆಗೋಸ್ಕರನೇ. ಅಷ್ಟೇ ಹೇಳಿದ್ದು. ಆ ಯಪ್ಪ ಇನ್ನೊಂದು ಮಾತು ಮಾತಾಡಿಲ್ಲ, ಸೀದಾ ಎದ್ದೋಗ್ಬಿಟ್ಟ. ಅದು ಏನಕ್ಕೆ ಹಂಗೆ ಅಂತ ಗೊತ್ತಿಲ್ಲ. ದುಡ್ಡಿಲ್ದ್ರೆ ಎಲ್ಲ ಬರುತ್ತಾ ಅಂದು, ಇಲ್ಲ. ಇವಾಗ ನೀವು ಹಿಂಗೆ ದುಡ್ಡಿಲ್ದ್ರೆ ಏನಂದರೆ ಇವಾಗ ಹೆಂಗೆ ಬರುತ್ತೆ ಅಂದರೆ, ಒಂದು ಹೊತ್ತು ಊಟ ಅಷ್ಟೇ ನಾನು ಮಾಡೋದು. ಒಬ್ರಿಗೆ ದೇವ್ರಿಗೆ ಏನಾನ ಕೊಡಬೇಕು, ಒಬ್ಬರನ್ನ ಕೊಟ್ಟು ಒಂದು ದಿನ ಇಸ್ಕೊಬೇಕು, ಅದೇ ಅಲ್ವಾ. ಓಂ ನಮಃ ಶಿವಾಯ.